ರಾಮದುರ್ಗ ಪಟ್ಟಣದಲ್ಲಿ ಒಳಚರಂಡಿ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದ್ದು, ಇದು ನಾಗರಿಕರಿಗೆ ಅನುಕೂಲವಾಗುವ ಬದಲು ಅನಾನುಕೂಲವಾಗುತ್ತಿದೆ. ಹೌದು ವೀಕ್ಷಕರೇ, ರಾಮದುರ್ಗ ಪಟ್ಟಣದ ತೇರ್ ಬಜಾರ್ ನಿಂಗಾಪುರ ಪೇಟ್ನಲ್ಲಿ ಒಳಚರಂಡಿ ಕಾಮಗಾರಿ ನಡೆಯುತ್ತಿದ್ದು, ಇಲ್ಲಿ ಪೈಪ್ ಅಳವಡಿಸಲು ಬೇಕಾಬಿಟ್ಟಿಯಾಗಿ ಆಗಿದ್ದು ಹಾಗೆಯೇ ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ಸಾರ್ವಜನಿಕರಿಗೆ ಓಡಾಟ ನಡೆಸಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗೂ ಚೆನ್ನಾಗಿರುವ ರಸ್ತೆಯನ್ನು ಅಗೆದು ಹಾಳು ಮಾಡಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ವಾರ್ಡ್ ನಂಬರ್ 13 ಶಂಕರಲಿಂಗನ ಗುಡಿ ಹತ್ರ ನಿವಾಸಿಗಳು. ನಮ್ಮ ಓಣ್ಯಾಗ ಹಿಂಗೆ ಬರ್ಬೇಕಾದ್ರೆ ಎಲ್ಲ ಕಡೆ ಹಿಂಗೆ ತೂತು ರೋಡ್ ಎಲ್ಲ ಹಡ್ಡಿ ಒಗದು ಹೋಗ್ಯಾರ. ಯಾರು ಕಾಂಟ್ರಾಕ್ಟ್ ಯಾರು ಕೊಟ್ಟಾರಲ್ಲ, ಇವ್ರು ಯಾರು ಮುನ್ಸಿಪಾಲ್ಟಿಯವರು, ಅದು ಅಗ್ದಿ ವರ್ಸ್ಟ್ ಕಾಂಟ್ರಾಕ್ಟ್ರ್ ಅವರು. ಈ ಕೆಲಸ ಮಾಡಿದವರು ಎಲ್ಲ ಎಲ್ಲಿ ಬೇಕಾದಲ್ಲಿ ತೆಗ್ದಾರ, ಅಗ್ದಿ ಲೋ ಲೆವೆಲ್ ಕೆಲಸ ಮಾಡ್ಯಾರ್ರಿ. ಆಮೇಲೆ ಈ ಫೇವರ್ಸ್ ಎಲ್ಲ ಹಿಂಗೆ ಮನೆ ಮುಂದೆ ತಂದು ವಯಸ್ಸಾದವರು ಅದು ಅಡ್ಡಿ ಒಗದು ಬಿಟ್ಟಾರ. ಆಮೇಲೆ ವಯಸ್ಸಾದವರು ಅದು ಅಡ್ಡಾಡ್ಬೇಕಾದ್ರೆ ರಾತ್ರಿ ಕರೆಂಟ್ ಇರ್ಲಾರ್ದಾಗ ಎಡಿ ಬಿದ್ದು ಎಷ್ಟೋ ಮಂದಿ ಕೈ ಮುರಿದವು, ಕಾಲು ಮುರಿದವು. ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ರು ಯಾರೊಬ್ರು ಹೇಳಕ್ ತಯಾರಿಲ್ಲ, ಕೇಳಕ್ ತಯಾರಿಲ್ಲ ರೀ. 3-4 ತಿಂಗಳ ಮೇಲೆ ಆತ್ರಿ. ಪೈಪ್ ಹಾಕ್ತೀವಂತ ರೋಡ್ ಸರಿತ್ನಾಗ ಮಾಡೇ ಇಲ್ಲ ರೀ. ಅದನ್ನ ದಿನಾತ್ರಿ ಇದನ್ನ ಗಟ್ರ ಹಡ್ಡಿ ಒಂದ್ಕೊಂದು ಕಲ್ಲು ಪಲ್ಲು ಎಲ್ಲ ನಾವ ಸಟ್ ಮಾಡ್ಕೊಂಡಿವಿ. ಇಲ್ಲಿ ಪ್ರತಿಯೊಬ್ರು ಸಣ್ಣಾರ್ಲಿದ್ದ ಹಿಡಿದ್ರು ಮುದುಕರು, ಸಣ್ಣಾರು, ವಯಸ್ಸಾಗ್ಲಾರ್ದಾರ ಎಲ್ಲಾರು ಅಡ್ಡಾಡ್ತಾರ. ಗಾಡಿ ಅಡ್ಡಾಡಕ್ ತೊಂದ್ರಿ, ನಮಗ್ ನೇಯಾಕ ಬೀಮ್ ಬೊಯಾಕ ತೊಂದ್ರಿ. ಮತ್ ಇಲ್ಲಿ ಹಿರಿಯರ್ ಅಡ್ಡಾಡ್ಬೇಕಂತ ಕಾಲ್ ಅಂತರ್ಲೆ ತಂತಿ ಮೇಲೆ ಇಟ್ಕೊಂಡಂಗ ಅಡ್ಡಾಡ್ತಾರ. ಇಲ್ಲೇ ನಾನ 2 ಸಲ ಬಿದ್ದೀನಿ, ಈಗ ಬಿದ್ದ ಕೈ ನೋವಾಗೈತ್ ನಂದು. ಆಮೇಲೆ ನನ್ನ ಮೊಮ್ಮಗಂತೂ ಅಡ್ಡಾಡಕ ಜಾಗ ಇಲ್ಲ. ಇವ್ರ ಮನ್ಯಾಗ 4 ಹುಡುಗರು ಅದಾವ್. ಅವು 20 ಸಲ ಬಿದ್ದು 20 ಸಲ ಹೇಳ್ತಾವ. ಹೊರಗ್ ಬರಂಗಿಲ್ಲ, ಒಳಗ್ ಬರಂಗಿಲ್ಲ. ಇಲ್ಲಿ ಸದ್ಯಕ್ಕೆ ಟ್ಯೂಷನ್ಕ ಒಂದ್ 300-400 ಹುಡುಗರು ಬರ್ತಾವ್ರಿ. ಸದ್ಯ ಟ್ಯೂಷನ್ಕ ಬರ್ಬೇಕಾದ್ರೆ ಇಲ್ಲಿ ಲಾಪ್ ಹೊಡ್ದ ಬರ್ತಾವ್ ನೋಡ್ರಿ. ಪ್ರತಿಯೊಂದು ಹುಡುಗರು ಆ ಜಪ್ಪಲ್ ಅಲ್ಲೇ ಇತ್ತಾಗಿ ಇಲ್ಲಿ. ಆಮೇಲೆ ನಮ್ಮ ಮನೆಯವ್ರ ಗಾಡಿ ನಿಂದಿರ್ತಾರ ಇಲ್ಲಿ. ಆ ಗಾಡಿ ನಿಂದಿರ್ಸಾಕ ಜಾಗ ಮಾಡ್ಕೊಂಡ್ರೆ ಆ ಗಾಡಿಲಿದ್ದನ 3 ಸಲ ಹೊಳ್ಕೊಂಬಿತಾರ. ಅದ್ ಹೊಳಿಸ್ತಕ್ ಯಾಕೆ ಬರಂಗಿಲ್ಲ. ಪ್ರತಿಯೊಬ್ರಿಗೆ ಹಂಗ ಆಗಾಕತೈತಿ. ಅದಕ್ ನಮ್ಗೆ ಇದನ್ನ ದೌಡ್ ಮಾಡಿಸ್ಕೊಡ್ಬೇಕು ನೀವು ಅರ್ಜೆಂಟ್. ಇಲ್ಲಿ ಪ್ರತಿಯೊಬ್ರು ಈಗ 3 ತಿಂಗಳ ಆತ್ರಿ ಸರ. 3 ತಿಂಗಳ ಆತ. ಈಗ ನಮ್ಗೆ ನಮೋ ಆಗ್ಬಿಟ್ಟೈತಿ. ನಮ್ಗೆ ಇವ್ನ ಕಲ್ ತಗೊಂಡ್ ಹೋಗಿ ಇಷ್ಟು ಮುನ್ಸಿಪಾಲಿಟಿ ಗಾಡಿಯಾಗ ಹೇರುನಂದ್ರ ಅವ್ರು ಹೇರಿಸ್ಕೊಳಕ್ಕೂ ತಯಾರಿಲ್ಲ. ನಮ್ಗೆ ಅಡ್ಡಾಡಕ್ಕೂ ಜಾಗ ಇಲ್ದಂಗ ಆಗ್ಬಿಟ್ಟತಿ. ಪ್ರತಿಯೊಂದು ಸಮಸ್ಯೆನೇ ಆಗ್ಬಿಟ್ಟೈತಿ ನಮಗೆ. ಈಗ ಇದು ಗಟ್ರ ಹಡ್ ಹೋದಾಗಿದ್ದನು ನಾವು ಓಣೆನಾರು ಮೊದಲು ಮಾಡಿ ಜಗ ಆಡಕತ್ತೀವಿ. ನಿನ್ ಕಲ್ಲ ತಕ್ ತಕೋ, ನಿನ್ ಕಲ್ಲಿ ತಕ್ ತಕೋ. ಆ ಕಲ್ಲಿನ ಸಂಬಂಧ ಬಡ್ದಾಡ್ಸತ್ತೀವಿ. ಈಗ ನಾವು ದೂರದ ಕೊಟ್ರೆ ಅಂದ್ರೆ ಮುನ್ಸಿಪಾಲ್ಟಿ ನಾವು ಸುದ್ ಮಾಡ್ತೀವಿ ಅಂತಂದಾರಲ್ರಿ ಅವ್ರ. ಮಾಡುದು ಅಂತ ಹಿಂಗಂತಾರ. ಮತ್ತ ಅದಕ್ಕೆ ಏನು ಉತ್ತರ ಕೊಡ್ಬೇಕ್ರಿ ನಾವು ಸಂಬಂಧಪಟ್ಟಗಳನ್ನು ಮಾಡೋಗಿಂದ ಹಂಗಾರ ಒಂದೊಂದ ಸುದ್ ಮಾಡ್ಕೊಂತ ಬರ್ತಾರ ಅಂತ. ಅಲ್ಲಿ ಪ್ರಾಬ್ಲಮ್ ಆಗಿದ್ದಕ್ಕ ಕಾಮಗಾರಿ ಸ್ಥಗಿತ ಅಂತ ಕೊಟ್ಟಿದ್ರು. ಅಲ್ಲಿ ಎಷ್ಟ್ ಮಂದಿ ಬಿದ್ರ ಗಾಡಿ ಹಾಕೊಂಡು ಆ ಸಂಧಿ ಸುದ್ ಮಾಡಿದ್ರು. ಮತ್ ಈಗ ನಾವು ಹೋಗಿ ಎಲ್ಲಾರು ಕಂಪ್ಲೇಂಟ್ ಕೊಟ್ಟು ಬಂದಿಂದ ಮಾಡ್ತಾರನ್ರಿ ಇದನ್ನ. ಅದಕ್ಕರ ಒಂದ್ ದಾರಿ ಬೇಕಲ್ಲ ನಮ್ಗ. ಅವ್ರು ಹೇಳಿದ್ರೆ ಏನು ಮಾಡೋಂಗಿಲ್ಲ, ಅವ್ರು ಬಂದ್ ಮಾಡ್ತಾರ, ನೀವು ಸುಮ್ಮಿರಿ ಅಷ್ಟ ಅಂತ ಹಿಂಗ್ ಹೇಳ್ತಾರ. ಅದಕ್ಕೆ ಇದಕ್ಕೊಂದ್ ದಾರಿ ಆಗಬೇಕ್ರಿ ನಮ್ಗ. ಹಂಗಿತ್ತ ಅಂದ್ರೆ ನಾವ್ ಕಂಪ್ಲೇಂಟ್ ಕೊಡೋದ್ರ ಇಷ್ಟು ಓಣ್ಯಾರು ಹೋಗಿ ಕಂಪ್ಲೇಂಟ್ ಕೊಡಕ್ಕೂ ರೆಡಿನೂ ಅದೀವಿ ನಾವು. ಆಮೇಲೆ ಗಟರ್ ತುಂಬಿತ್ರಿ, ಗಟರ್ ಸ್ವಚ್ಛ ಮಾಡಿದ್ರೆ ಅಂತ ಇನ್ನೊಂದ್ ಬರ್ತೀನಿ ಅಂತ ಹೇಳಿ ಹೋಗಿ ಜೊತೆಗೆ ಕಳಪೆ ಕಾಮಗಾರಿ ನಡೆಸಿ ಸರಿಯಾಗಿ ಪೈಪ್ ಜೋಡಣೆ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಖಿಲ್ ಪತ್ತಾರ್, KMM ನ್ಯೂಸ್, ರಾಮದುರ್ಗ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.